ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಒಂದು ಕಾದಿತ್ತು. ಹೌದು, ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಕೆಪಿ ನಂಜುಂಡಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹೊರಟ್ಟಿಯವರ ಗೃಹ ಕಚೇರಿಯಲ್ಲಿ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಕೆಪಿ ನಂಜುಂಡಿ ಅವರು ಹುಬ್ಬಳ್ಳಿಯಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿಯವರ ಕಚೇರಿ ಏನಿದೆ ಅಲ್ಲೇ ಹೋಗಿ ನೇರವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಬಣದಲ್ಲಿ ಗುರುತಿಸಿಕೊಂಡಿದ್ದರು ಕೆಪಿ ನಂಜುಂಡಿ. ವಿಶ್ವಕರ್ಮ ಸಮುದಾಯದ ಪ್ರಬಲ ನಾಯಕ ಎನಿಸಿಕೊಂಡಿದ್ದಾರೆ ಕೆಪಿ ನಂಜುಂಡಿ. ಇದೀಗ ಅವರ ಒಂದು ರಾಜೀನಾಮೆಯಿಂದ ಬಿಜೆಪಿಗೆ ಈಗ ಮತ್ತೊಬ್ಬ ನಾಯಕ ಮಿಸ್ ಆದಂತಾಗಿದೆ. ವಿಶ್ವಕರ್ಮ ಸೇರಿದಂತೆ ಹಿಂದುಳಿದ ಸಮುದಾಯಗಳಿಗೆ ಬಿಜೆಪಿ ಅನ್ಯಾಯ ಮಾಡಿದೆ ಅಂತ ಆರೋಪ ಮಾಡಿ ಕಾಂಗ್ರೆಸ್ ಸೇರ್ಪಡೆ ಆಗೋದಕ್ಕೆ ತಯಾರಿಯನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಳ್ಳಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ತಮ್ಮ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕೆಪಿ ನಂಜುಂಡಿ. ಬಿಜೆಪಿಯಿಂದ ವಿಶ್ವಕರ್ಮ ಸಮುದಾಯಕ್ಕೆ ವಿಧಾನಸಭೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರಾತಿನಿಧ್ಯ ಕೊಟ್ಟಿಲ್ಲ, ಜೊತೆಗೆ ಹಿಂದುಳಿದ ವರ್ಗಗಳನ್ನು ಬಿಜೆಪಿ ನಿರ್ಲಕ್ಷ್ಯ ಮಾಡಿದೆ ಅಂತ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರುವಂತಹ ಇಂಗಿತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಾಳೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕೃತವಾಗಿ ಸೇರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ನನಗೆ ಆಹ್ವಾನ ಬಂದಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಪಕ್ಷ ಸೇರ್ಪಡೆ ಕುರಿತು ಮಾತುಕತೆ ನಡೆಸಿದ್ದಾರೆ ಅಂತಲೂ ಹೇಳಿದ್ದಾರೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಚುನಾಯಿತರಾಗಿದ್ದಾರೆ ಕೆಪಿ ನಂಜುಂಡಿ ಅವರು. ಪರಿಷತ್ ಸದಸ್ಯತ್ವ ಅವಧಿ ಜೂನ್ 17ನೇ ತಾರೀಕು ಮುಕ್ತಾಯ ಆಗ್ತಾ ಇತ್ತು. ಆದರೆ ಚುನಾವಣೆ ಸಂದರ್ಭದಲ್ಲೇನೆ ಇದೀಗ ರಾಜೀನಾಮೆಯನ್ನ ಕೊಟ್ಟು ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ ಅಂತ ಬಹಳ ನಿರೀಕ್ಷೆಯಲ್ಲಿದ್ದೆ. ಏನು ಆಗಲಿಲ್ಲ. 5.25 ವರ್ಷ ಆಗೋಯ್ತು. ಆದರೆ ನಮ್ಮ ಸಮಾಜಕ್ಕೆ ಯಾವ ಸಂದರ್ಭದಲ್ಲೂ ಕೂಡ ಸರ್ಕಾರ ಸ್ಪಂದಿಸಲಿಲ್ಲ. ಅವಾಗ ಕರೋನಾ ಬಂತು. ಎಂಥ ಸ್ಥಿತಿ ಅವತ್ತು ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ನಿಮಗೆ ಗೊತ್ತಿದೆ, ಕುಲುಮೆ ಕೆಲಸ ಮಾಡ್ತಾರೆ. ಅವರು ರೋಡಲ್ಲೇ ಮಾಡಬೇಕು ಅಂಥವ್ರಿಗೆ ಸರ್ಕಾರದಿಂದ 2,000 ರೂಪಾಯಿನೂ ಕೂಡ ಕೊಟ್ಟಿಲ್ಲ. ಮರಗೆಲಸ ಮಾಡ್ತಾರೆ, ಅವರು ರೋಡಲ್ಲಿ ಬೀದಿನಲ್ಲಿ ಮಾಡ್ತಾರೆ, ಅವ್ರಿಗೂ ಮಾಡಿಲ್ಲ. ಇನ್ನು ಶಿಲ್ಪಿ, ಇನ್ನು ಬೆಳ್ಳಿ ಕೆಲಸ ಇವರೆಲ್ಲ ಏನೂ ಇಲ್ಲ. ನಾನು ಎಷ್ಟು ಸಾರಿ ನಮ್ಮ ಸಮಾಜಕ್ಕೂ ಏನಾದರೂ ಕೊಡ್ಬೋದಾ ಅಂತ ಕಾದು ನನಗೆ ಬೇಸೆತ್ಬಿಟ್ಟೆ. ಇದು ಏನು ಅಂದ್ಕೊಂಡಿದ್ದಾರೆ ಕೆಲವರು ಅಂತ ಹೇಳಿದ್ರೆ, ಒಂದು MLC ಮಾಡಿಬಿಟ್ರೆ ಆ ಸಮಾಜಕ್ಕೆಲ್ಲ ಸಿಕ್ಬಿಡುತ್ತೆ ಅಂತ. ತಪ್ಪದು. ನಾನು ಇವತ್ತು ಹೇಳ್ತಾ ಇದ್ದೇನೆ, MLC ಅನ್ನೋದು ಒಂದು ಗೌರವ, ಅಧಿಕಾರ ಅಲ್ಲ. ಅದು ನಮ್ಮಂಥ ಹೋರಾಟಗಾರನ್ನ ಸೇರಿಸ್ಕೊಂಡ ಮೇಲೆ ನಮಗೆ ತಕ್ಕದಾದಂಥ ಕೆಲಸಗಳನ್ನು ಕೊಟ್ಟು ನೀವು ಅದನ್ನು ಇದನ್ನು ಮಾಡಿರಿ ಅಂತ ಜವಾಬ್ದಾರಿಗಳನ್ನು ಕೊಟ್ಟರೆ ನಾವು ಮಾಡ್ಬೋದು. ಅದು ಬಿಟ್ಟು ನಿಮಗೆ MLC ಮಾಡಿಬಿಟ್ಟಿದ್ದೇವೆ, ನಿಮಗೆಲ್ಲ ಕೊಟ್ಟಾಗಿದೆ, ನೀವು ಇರಿ ಅಂದರೆ ಹಂಗಿರೋಕ್ಕಾಗಲ್ಲ. ಸರಿ, ಇದೇ ಸಂದರ್ಭದಲ್ಲಿ ನನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ, ನಮ್ಮ ಹೋರಾಟಕ್ಕೆ ಬೆಲೆ ಇಲ್ಲ, ಬಿಜೆಪಿ ಸರ್ಕಾರ ಇದ್ದಾಗ ಸಮಾಜಕ್ಕೆ ಏನೂ ಸ್ಪಂದನೆಯನ್ನ ಮಾಡಿಲ್ಲ, ನನ್ನನ್ನು MLC ಮಾಡಿ ಸುಮ್ಮನಾಗ್ಬಿಟ್ರು, ಜವಾಬ್ದಾರಿನೂ ನೀಡಲಿಲ್ಲ ಅಂತ ರಾಜೀನಾಮೆ ಬಳಿಕ ಹುಬ್ಬಳ್ಳಿಯಲ್ಲಿ ಕೆಪಿ ನಂಜುಂಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿರ್ಲಕ್ಷ್ಯಕ್ಕೊಳಗಾದ ಕಾಯಕ ಸಮಾಜದ ಏಳಿಗೆಗೆ ನಾನು ರಾಜಕೀಯಕ್ಕೆ ಅಂತ ಬಂದೆ, ಕಾಯಕ ಸಮಾಜ ಉಳಿಸ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಬಿಜೆಪಿಗೆ ಬಂದೆ, ಮುಖಂಡರು ಒಂದೇ ಒಂದು ದಿನ ಕಾಯಕ ಸಮಾಜದ ಬಗ್ಗೆ ಮಾತನಾಡಲಿಲ್ಲ, ರಾಜೀನಾಮೆ ಕೊಡುವಂತೆ 2 ವರ್ಷದಿಂದ ನಮ್ಮ ಸಮಾಜದ ಒತ್ತಡ ಇತ್ತು, ಹೀಗಾಗಿ ನಾನು MLC ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದೇನೆ, ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಕೊಡೋದಕ್ಕಿಂತ ಮುಂಚೆ ಮಾತನಾಡಿದ್ರು ಕೆಪಿ ನಂಜುಂಡಿ. ಮತ್ತೆ ಫ್ಯಾಕ್ಟ್ಸಲ್ಲೂ ಕೂಡ ಮೇಲಲ್ಲೂ ಕೂಡ ಇವತ್ತು ಆಗ್ತಾ ಇದೆ. ಇಲ್ಲ, ಬಳಸ್ಕೊಂಡಿದ್ದಂತಲ್ಲ, ಬಳಸ್ಕೊಂಡಿದ್ದಿದ್ರೆ ಕೈ ಬಿಡ್ತಾ ಇರಲಿಲ್ಲ. ಬಳಸ್ಕೊಂಡಿಲ್ಲ ಅಂತಲೇ ನಾನು ಕೈ ಬಿಟ್ಟಿದ್ದು. ನನ್ನನ್ನು ಬಳಸ್ಕೋಬೇಕಾಗಿತ್ತಲ್ಲ. ಈಗ ನಾನು ಯಾವುದೋ ನಾಯಕರ ಹಿಂದೆಗಡೆ ಓಡಾಡಿ ಸುತ್ತಾಡಿ ನನಗೆ MLC ಮಾಡಿ ಅಂತ ನಾನು ಯಾವತ್ತೂ ಕೇಳಲಿಲ್ಲ. ನಮ್ಮ ಸಮಾಜವನ್ನು ಗಟ್ಟಿ ಮಾಡಿ ನನಗೆ ಸ್ಥಾನಮಾನ ಕೊಡಿ, ನಮ್ಮ ಸಮಾಜಕ್ಕೆ ಕೊಡಿ, ಎಲ್ಲರಿಗೂ ಕೊಡಿ, ಕಾಯಕ ಸಮಾಜಗಳಿಗೆ ಅಂತ ಹೋರಾಟ ಮಾಡಿದವು. ನನ್ನನ್ನು ಬಳಸ್ಕೊಂಡಿಲ್ಲ ಅಂತಲೇ ನಾನು ಈಚೆ ಬಂದಿರೋದು. ಪ್ರಾಥಮಿಕ ಕಾಂಗ್ರೆಸ್ನಲ್ಲಿದ್ದಾಗ ಸಮಾಜವನ್ನು ನಿರ್ಲಕ್ಷ್ಯ ಮಾಡಿದೆ ಕಾಂಗ್ರೆಸ್ ಅಂದೇ ಬಿಜೆಪಿಗೆ ಹೋದ್ರಿ, ನೀವು ಹೋಗಿ MLC ಆದ್ರಿ, ಈಗ ಮತ್ತೆ ಹೇಳ್ತಾ ಇದ್ರಿ ಬಿಜೆಪಿ ನಮ್ಗೇನೋ ಮಾಡಲೇ ಇಲ್ಲ. ಇಲ್ಲ, ನನ್ನ ಪಾಯಿಂಟು ಆ ಥರ ಅಲ್ಲ. ಈಗ ಕಾಂಗ್ರೆಸ್ನಲ್ಲಿ ನನಗೆ MLC ಮಾಡಿಲ್ಲ ಅಂತಲೇ ನಾನು ಹೊರಗಡೆ ಬಂದಿಲ್ಲ. ಅಲ್ಲ, ನಾನು ಬಂದಿಲ್ಲ, ನಾನು ಸುಮ್ಮನೆ ಹೇಳ್ತೇನೆ. ಅಲ್ಲಿ ಆಯಾ ಸಂದರ್ಭಗಳಲ್ಲಿ ನಮ್ಮ ಸೇವೆಯನ್ನು, ನಮ್ಮ ಹೋರಾಟಗಳನ್ನು ಗುರುತಿಸದೆ ಇನ್ನೂ ಮುಂದಕ್ಕೆ ಹೂಡ್ತಾ ಇದ್ದಾರೆ ಅಂತ ನಾನು ಹೊರಗಡೆ ಬರಬೇಕು ಅನ್ನೋ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಬಂದು ನನ್ನನ್ನು ಕರ್ಕೊಂಡು ಬಂದಿದ್ದು.
ಈಗಲೂ ಅದನ್ನು ಹೇಳಿದ್ದು ನಾನು. ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಬಂದರು, 1 ವಾರ ಆಯಿತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.